ಹರೇ ಶ್ರೀನಿವಾಸ. ಹರಿ ಓಂ. ಎಲ್ಲರಿಗೂ ಸರಸ್ವತಿ ಶ್ರೀವಾರಿ ಚಾಲನೆಗೆ ಸ್ವಾಗತ ಹಾಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ನವರಾತ್ರಿಯ 7ನೇ ದಿನ ಕಾಳರಾತ್ರಿ ಅಮ್ಮ. ಇವತ್ತು ಕಾಳರಾತ್ರಿ ದೇವಿನ ನಾವು ಪೂಜೆ ಮಾಡೋದ್ರಿಂದ ನಮಗೇನೆಲ್ಲ ಲಾಭ ಇದೆ ಅಂತ ನೋಡೋಣ. ಕಾಳರಾತ್ರಿ ಅಮ್ಮನ ತಂದೆ ಶಿವಪ್ಪ ಬಂದು ತನ್ನ ಭಕ್ತರನ್ನು ರಕ್ಷಣೆ ಕೊಡುವಂಥ ದುರ್ಗಾಮಾತೆಯನ್ನು ಕೇಳಿಕೊಂಡಾಗ ರಾಕ್ಷಸರಿಂದ ತಾಯಿ ದುರ್ಗಾದೇವಿ ಕಾಳರಾತ್ರಿಯನ್ನಾಗಿ ಅವತಾರ ತಾಳಿ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿ ಭಕ್ತರನ್ನು ರಕ್ಷಣೆ ಕೊಟ್ಟು ಕಾಪಾಡ್ತಾಳೆ. ಹಾಗಾಗಿ ನಾವು ಕಾಳರಾತ್ರಿ ಅಮ್ಮನ ಆರಾಧನೆ ಮಾಡೋದ್ರಿಂದ ನಮಗೆ ಭಯ ಭೀತಿ ರೋಗ ರುಜಿನಗಳೆಲ್ಲ ಹೋಗಿ ನಮಗೆ ಜೀವನದಲ್ಲಿ ಏನು ಕತ್ತಲೆ ಇರುತ್ತೆ ಅದೆಲ್ಲ ದೂರ ಆಗಿ ಸಂಕಷ್ಟಗಳು ಪರಿಹಾರ ಆಗುತ್ತೆ. ಕಾಳರಾತ್ರಿ ಅಮ್ಮನ ವಾಹನ ಬಂದು ಕತ್ತೆ. ಅವರ ಕೊರಳಲ್ಲಿ ರುಂಡಮಾಲೆನ ಧರಿಸ್ಕೊಂಡಿರ್ತಾರೆ. ಕಣ್ಣಲ್ಲಿ ಬೆಂಕಿಯ ಜ್ವಾಲೆ ಇರುತ್ತೆ. ಹಾಗಾಗಿ ಆ ತಾಯಿನ ನಾವಿವತ್ತು ಆರಾಧನೆ ಮಾಡೋದ್ರಿಂದ ಎಂಥ ಕಷ್ಟ ಇದ್ರೂ ಅವು ಸುಟ್ಟೋಗ್ಬಿಡುತ್ತೆ. ನಮಗಿಂಥ ಕಷ್ಟ ಇದೆಯಪ್ಪ ಅಂತ ಅಂದ್ಕೊಳ್ಳೋಂಗೆ ಇಲ್ಲ. ನಮ್ಮ ಮನಸ್ಸಲ್ಲಿ ತಾಯಿನ ಆರಾಧನೆ ಪೂಜೆ ಮಾಡೋದ್ರಿಂದ ನಮ್ಮ ಸಂಕಷ್ಟಗಳು ಪರಿಹಾರ ಆಗುತ್ತೆ. ಹಾಗೂ ಶನಿ ದೋಷ ಇರೋರು ಮತ್ತು ಇನ್ನು ಬೇರೆ ಗ್ರಹಗಳು ದೋಷ ಇರೋರು ಇದು ಕಾಳರಾತ್ರಿ ಅಮ್ಮನ ಆರಾಧನೆ ಮಾಡೋದ್ರಿಂದ ಶನಿ ದೋಷ ಮತ್ತು ಮಿಕ್ಕಿರೋ ದೋಷಗಳೆಲ್ಲನೂ ಪರಿಹಾರ ಆಗೋಗ್ಬಿಡುತ್ತೆ. ಯಾಕಂದರೆ ಅಮ್ಮನ ಒಂದು ಪವರ್ಫುಲ್ಲು ಆ ಥರ ಇದೆ ಆರಾಧನೆ. ನಾವು ಭಕ್ತಿ ಶ್ರದ್ಧೆಯಿಂದ ಈ ಪೂಜೆನ ಮಾಡಬೇಕು. ಮತ್ತು ಅಮ್ಮನಿಗೆ ಪ್ರೀತಿಯಾಗಿರೋ ಬಣ್ಣ ಕಿತ್ತಲೆ ಬಣ್ಣದಿಂದ ನಾವು ಅಮ್ಮನಿಗೊಂದು ಬಟ್ಟೆನಿಟ್ಟು ಹಾಗೂ ಪ್ರೀತಿಯಾದ ಹೂವು ಬಂದು ಶಂಖಪುಷ್ಪ, ಕಮಲ ಮತ್ತು ಪಾರಿಜಾತ ಎಲ್ಲಿ ನಿಮಗೆ ಯಾವುದಿರುತ್ತೆ ಸಕಲ ಪುಷ್ಪಗಳನ್ನು ಎಷ್ಟು ಥರ ಪುಷ್ಪದಿಂದನೂ ಅರ್ಚನೆ ಮಾಡಿದ್ರು ಸಾಲದು ಅಮ್ಮನಿಗೆ. ಎಲ್ಲ ಪುಷ್ಪನೂ ನೈವೇದ್ಯ ಅಮ್ಮನಿಗೆ ತೋರಿಸಿ, ಯಾಕಂದರೆ ಇದೇ ಪುಷ್ಪ ಅದೇ ಪುಷ್ಪ ಆದಷ್ಟು ಪ್ರಯತ್ನ ಪಟ್ಟು ಸಿಗೋವಂಥ ಹೂವು ತೊಗೊಬಂದು ಇಡೋಣ. ಇಲ್ಲಾಂದರೆ ದಾಸಿ ಒಳಗಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ. ಹಾಗೂ ತುಂಬ ಪ್ರೀತಿ ಪಡೋ ಊಟ ಬಂದು ಅವ್ರಿಗೆ ಬೆಲ್ಲದಿಂದ ನೀವು ಪಾನಕ ಆದರೂ ಮಾಡ್ಬೋದು, ಇಲ್ಲ ಪೊಂಗಲ್ ಆದರೂ ಮಾಡ್ಬೋದು, ಇಲ್ಲಾಂದರೆ ಸಿಹಿ ನೈವೇದ್ಯ ಮಾಡಿ. ಯಾವುದೂ ಆಗಲಿಲ್ಲ ಅಂದರೆ ಬೆಲ್ಲದಿಂದ ಒಂದು ನೈವೇದ್ಯ ತೋರಿಸ್ಬೋದು. ಮತ್ತು ತರಕಾರಿ ಎಲ್ಲ ಹಾಕಿ ಅನ್ನ ಮಾಡೋದ್ರಿಂದ ಸಕಲ ಕಷ್ಟಗಳು ಪರಿಹಾರ ಆಗುತ್ತಂತೆ. ಎಲ್ಲ ಥರದ ತರಕಾರಿಯನ್ನು ಹಾಕಿ ಅಮ್ಮನಿಗೆ ನಾವು ನೈವೇದ್ಯನೂ ಮಾಡ್ಬೋದು. ಮತ್ತು ಇನ್ನೊಂದು ಏನು ಅಂದರೆ ಇವತ್ತು ಕಾಳರಾತ್ರಿ 7ನೇ ದಿನ ಬಿದ್ದಿರೋದ್ರಿಂದ ಸರಸ್ವತಿ ಪೂಜೆನ ಮರಿದಂಗೆ ಮಾಡಿ. ಮತ್ತು ಯಾರು ಅಕ್ಷರ ಅಭ್ಯಾಸ ಮಾಡಿಸ್ಬೇಕು ಅಂತ ಇದ್ದೀರೋ ಅವರು ನಾಳೆ 7ನೇ ದಿವಸ ಬಿದ್ದಿರೋದ್ರಿಂದ ಕಾಳರಾತ್ರಿ ಅಮ್ಮನ ಆರಾಧನೆ ದಿನ ಅಕ್ಷರಾಭ್ಯಾಸ ಮಾಡಿಸಿ ನಿಮಗೆಲ್ಲ ಒಳ್ಳೆಯದಾಗಲಿ. ಜೀವನದಲ್ಲಿರೋ ಕತ್ತಲೆಲ್ಲ ದೂರ ಆಗಿ ಮನೆಗೆ ನೆಮ್ಮದಿ ಶಾಂತಿ ಕೊಡುತ್ತೆ. ಕರ್ಪೂರದ ಮೇಲೆ 2 ಲವಂಗ ಇಟ್ಟು ನೀವು ಮನೆಗೆಲ್ಲ ತೋರಿಸಿ ನೆಗೆಟಿವ್ ಎಲ್ಲ ಹೋಗಿ ನಮಗೆ ಪಾಸಿಟಿವ್ ಎನರ್ಜಿ ಬರುತ್ತೆ. ಹಾಗೂ ದಿನನಿತ್ಯ ನಾವು ಹೇಳ್ದಂಗೆ ಕಾತ್ಯಾಯಿನಿ ಅಮ್ಮನವ್ರದ್ದೊಂದು ಮಂತ್ರ ಹೇಳಿ, ಓಂ ಹೀಂ ಶ್ರೀಂ ಕಾತ್ಯಾಯಿನಿ ದುರ್ಗಾಯೇ ನಮಃ ಅಂತ 108 ಸಾರಿ ಹೇಳಿ, ಲಲಿತಾ ಸಹಸ್ರನಾಮ ಹೇಳಿ, ಮನೆಯಲ್ಲಿ ಹೊಸ್ಲು ಪೂಜೆ ತುಳಸಿ ಪೂಜೆ ಮರಿದಂಗೆ ಮಾಡಿ. ಮನೆಯಲ್ಲಿ ಪೂಜೆ ಟೈಮ್ನಲ್ಲಿ ಯಾವುದೇ ಒಂದು ಗಲಾಟೆ ಗದ್ದಲ ಆಗದಂತೆ ಶಾಂತಿಯಿಂದ ಈ ಪೂಜೆ ಮಾಡಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಹರಿ ಓಂ.